ಧರ್ಮದ್ರೋಹಿ ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಯಿತು. ಇವತ್ತು ಆಲ್ರೆಡಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂದಿರಲಿಲ್ಲ. ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಯಿತು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಯಿತು. ಇನ್ನು ಸರ್ಕಾರಿ ವಕೀಲರಿಂದ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಆಗಿದೆ. ನಿರೀಕ್ಷಣಾ ಬೇಲ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಆಲ್ರೆಡಿ ನೋಟಿಸನ್ನು ಕೊಟ್ಟರೂ ಕೂಡ ತಿಮರೋಡಿ ಕ್ಯಾರೆ ಅಂದಿಲ್ಲ. ಮತ್ತೊಂದು ಕಡೆ ಗಡಿಪಾರಿಗೂ ಕೂಡ ಈಗ ಆದೇಶವನ್ನು ಹೊರಡಿಸಲಾಗಿದೆ ರಾಯಚೂರಿನ ಮಾನ್ವಿಗೆ, ಆದರೆ ಅದಕ್ಕೂ ಕೂಡ ಕ್ಯಾರೆ ಅಂದಿಲ್ಲ. ಅದ್ರ ಜೊತೆಗೇನೆ ಈಗ ತೆರೆಮರೆಯಲ್ಲಿ ಹೇಗಾದರೂ ಬಚಾವಾಗಲಿಕ್ಕೆ ಸಾಕಷ್ಟು ಕಸರತ್ತನ್ನು ಈಗ ತಿಮರೋಡಿ ಈಗ ನಡೆಸ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಒಂದು ಕಡೆ ಗಡಿಪಾರು, ಯಾವಾಗ ಗಡಿಪಾರು ಒಂದು ಕಡೆ ತಲೆಮರೆಸ್ಕೊಂಡು ತೆರೆಮರೆಯಲ್ಲೇ ಈಗ ಕೋರ್ಟಿಗೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಅಲ್ಲಿ ಇಟ್ಟಿರುವಂಥ ಪ್ರಕರಣ ಜೊತೆಗೆ ತಿಮರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇವತ್ತಾಯಿತು. ಇದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಆಯಿತು. ಸರ್ಕಾರಿ ವಕೀಲರು ಕೂಡ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿದೆಯಲ್ಲ, ಈ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದು ಯಾವ ಶಸ್ತ್ರಾಸ್ತ್ರ, ಲೀಗಲ್ ಆರ್ ಇಲ್ಲೀಗಲ್, ಎಲ್ಲವೂ ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಹಾಗಾಗಿ ಮತ್ತು ಒಂದು ಕಡೆ ಈಗ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿರುವಂತಹ ಈ ಗ್ಯಾಂಗ್ನ ಒಬ್ಬ ಪ್ರಮುಖ ಲೀಡರ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿನ. ಮತ್ತೊಂದು ಕಡೆ ಈಗ ಮಾಸ್ಕ್ ಮ್ಯಾನ್ ಏನೋ ನಾನು ಕೇವಲ ಪಾತ್ರಧಾರಿ, ಸೂತ್ರಧಾರರು ಸಾಕಷ್ಟು ಜನ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೂ ಕೂಡ ರೈಡನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈಗ ಅಕ್ರಮ ಶಸ್ತ್ರಾಸ್ತ್ರಗಳು ಈಗ ಪತ್ತೆಯಾಗಿರೋದ್ರಿಂದ ಇದು ಎಲ್ಲಿಂದ ಬಂತು ಶಸ್ತ್ರಾಸ್ತ್ರಗಳು, ಯಾರು ಇವರಿಗೆ ರವಾನೆ ಮಾಡಿದ್ರು, ಇದನ್ನು ಯಾತಕ್ಕೋಸ್ಕರ ಇಟ್ಕೊಂಡಿದ್ದೀರಾ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಸಹಜವಾಗಿ ಇವಾಗ SIT ಅಧಿಕಾರಿಗಳು ಕೂಡ ಕೇಳ್ತಾರೆ. ಮತ್ತೊಂದು ಕಡೆ ತೆರೆಮರೆಯಲ್ಲೇ ಇದ್ಕೊಂಡು ಈಗ ನಿರೀಕ್ಷಣಾ ಜಾಮೀನಿಗೂ ಕೂಡ ಈಗ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮಾಡ್ತಾ ಇರೋದ್ರಿಂದ ಹೇಗಾದರೂ ಮಾಡಿ ಈ ಕೇಸಿಂದ ಬಚಾವಾಗಲಿಕ್ಕೆ ಇಲ್ಲ ಸಲ್ಲದ ಕಸರತ್ತನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಈಗ ನಡೆಸ್ತಾ ಇರೋದಂತೂ ಸದ್ಯಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ಈಗ ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಈಗ ತನಿಖೆಯನ್ನು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನೂ ಸಾಕಷ್ಟು ಈ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರವಾಗಿ ಸಾಕಷ್ಟು ಬಾಯ್ಬಿಟ್ಟಿದ್ದಾನೆ. ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹತ್ರನೂ ಕೂಡ ಸಾಕಷ್ಟು ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಆತ 183 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಂಥ ಸಂದರ್ಭದಲ್ಲಿ ಸಹಜವಾಗಿ ಅದು ಮಹೇಶ್ ಶೆಟ್ಟಿ ತಿಮರೋಡಿ ನೆತ್ತಿ ಮೇಲೂ ಕೂಡ ತೂಗುಗತ್ತಿ ತೂಗ್ತಾ ಇರೋದಂತೂ ಕೂಡ ಇಲ್ಲಿ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಏನೋ ಒಂದು ಕುತಂತ್ರ ಮಾಡಿ ನಾವು ಬಚಾವಾಗ್ಬೋದು, ಜನತೆಯನ್ನು ನಂಬಿಸ್ಬೋದು ಅಂತ ಕೂತ್ಕೊಂಡಿದ್ರು, ಆದರೆ ಎಲ್ಲವೂ ಈಗ ಉಲ್ಟಾ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಶಿಧರ್ ಕೊಡ್ತಾ ಹೋಗ್ತಾರೆ. ಶಶಿಧರ್, ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಪಿತೂರಿ ಗ್ಯಾಂಗ್ನ ಪ್ರಮುಖ ಒಬ್ಬ ಸ್ಥಾನದಲ್ಲಿ ಇರುವಂಥವನು ಅಂದರೆ ಅದು ಮಹೇಶ್ ಶೆಟ್ಟಿ ತಿಮರೋಡಿ. ಈಗ ಮಹೇಶ್ ಶೆಟ್ಟಿ ತಿಮರೋಡಿಗೆ 3 ನೋಟಿಸ್ ಕೊಟ್ಟರೂ ಕೂಡ ಕ್ಯಾರೆ ಅಂದಿಲ್ಲ. ಇನ್ನೊಂದು ಕಡೆ ಆತನನ್ನು ಗಡಿಪಾರು ಆದೇಶ ಕೂಡ ಹೊರಡಿಸಿದ್ದಾರೆ ರಾಯಚೂರಿನ ಮಾನ್ವಿಗೆ, ಅದಕ್ಕೂ ಕ್ಯಾರೆ ಅಂದಿಲ್ಲ. ಆತನ ಒಂದು ಉದ್ದೇಶ ಏನು, ಹೇಗೆ ಬಚಾವಾಗಬೇಕು ಅಂತ ಇಲ್ಲ ಸಲ್ಲದ ಕಸರತ್ತು ನಡೆಸ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಶಶಿಧರ್, ಸಚಿನ್, ಈ ತಿಮರೋಡಿ ಇಡೀ ರಾಜ್ಯ ಸರ್ಕಾರದ ತಲೆಯನ್ನ ಕೆಡಿಸಿದಂತ ವಿಚಾರದಲ್ಲಿ ಇವರು ಕೂಡ ಒಬ್ಬ ಪ್ರಮುಖ ಪಾತ್ರಧಾರಿ ಅಂತಾನೂ ಕೂಡ ಹೇಳ್ಬೋದು. ಈತ ಕೇವಲ ಇದೊಂದೇ ಷಡ್ಯಂತ್ರದ ಗ್ಯಾಂಗ್ ನಲ್ಲಿ ಮಾತ್ರ ಅಲ್ಲ, ಆ ರಾಜ್ಯಕ್ಕೆ ಧಕ್ಕೆ ತರುವಂತ ಕೆಲವೊಂದಷ್ಟು ವಿಚಾರಗಳಲ್ಲಿ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕಾಗಿ ಆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವ್ರನ್ನ ಗಡಿಪಾರು ಮಾಡ್ಬೇಕಂತ ಹೇಳ್ಬಿಟ್ಟು ಎಸ್ ಎಲ್ಲ ವರ್ಗೀಸ್ ಅವರು ಕೂಡ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಇನ್ನು ಇಲ್ಲಿ ಸಂಬಂಧಪಟ್ಟಂತೆ ಏನ್ ಈ ಬೋರ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಮನೆ ಹತ್ರ ರೈಡ್ ಹೋದಾಗ ಅಲ್ಲಿ ಒಂದಷ್ಟು CC ಕ್ಯಾಮ್ರಾ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ವಿಡಿಯೋಗಳನ್ನ ಎಡಿಟಿಂಗ್ ಅನ್ನ ಮಾಡೋದು, ಮಾಸ್ಕ್ ಮ್ಯಾನ್ ಆಗಿರ್ಬೋದು, ಅವೆಲ್ಲವನ್ನು ಕೂಡ SIT ಅಧಿಕಾರಿಗಳು ಒಂದು ಕಡೆ ಎಲ್ಲೊಂದ್ ಕಡೆ ಸೀಸ್ ಮಾಡುವಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಆ ಅನುಮತಿ ಇಲ್ಲದೆ ಕೆಲವೊಂದಷ್ಟು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದು ಬೆಳಕಿಗೆ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು ಕೂಡ ವಿಚಾರಣೆಗೆ ಬನ್ನಿ ಅಂತ. ಇದುವರೆಗೂ ಕೂಡ ಕೊಟ್ಟಿಲ್ಲ. ಇದೇ ಕಾರಣಕ್ಕಾಗಿ 3 ಬಾರಿ ನೋಟಿಸ್ ಕೊಟ್ಟರು ಕೂಡ ಇನ್ನೂ ಕೂಡ ಬೇರೆ ಕಡೆ ಕೂಡ ಅಜ್ಞಾತವಾಸದಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿ ಎಲ್ಲೋ ಬಂಧನ ಭೀತಿಯಿಂದ ಆತ SIT ಮತ್ತು ಪೊಲೀಸರ ಕೈಗೆ ಸಿಗದಂತೆ ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಕೋರ್ಟ್ ಮೊರೆ ಹೋಗಿ ಜಾಮೀನು ಅರ್ಜಿಯನ್ನು ಕೂಡ
ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ SIT ಅಧಿಕಾರಿಗಳು ಕೂಡ ಕೋರ್ಟ್ ಕೂಡ ಸಮ್ಮತಿಯನ್ನು ಕೊಟ್ಟಿದೆ. ಒಂದು ವೇಳೆ ಈ ನಿರೀಕ್ಷಣಾ ಜಾಮೀನನ್ನ ಕೊಡಬಾರ್ದು, ಯಾಕಂತಂದ್ರೆ ಕೆಲವೊಂದಷ್ಟು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ, ನಾವು ತನಿಖೆಯನ್ನ ಮಾಡಬೇಕು, ವಿಚಾರಣೆ ನಡೆಸಬೇಕು, ವಶಕ್ಕೆ ಪಡಿಬೇಕಂತ ಹೇಳ್ಬಿಟ್ಟು SIT ಪರ ವಕೀಲರು ವಾದವನ್ನ ಮಾಡಿದ್ರೆ, ತಿಮರೋಡಿ ಸಲ್ಲಿಸಿರುವಂತ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ತಕ್ಷಣವೇ ಆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಭವಿಷ್ಯ ಈ ಕೆಲವೇ ಕ್ಷಣಗಳಲ್ಲಿ ಬಯಲಾಗಲಿದೆ. ಸತ್ಯ, ಧನ್ಯವಾದ ತಮ್ಮೆಲ್ಲ